ಹೇಳ್ತಾರೆ, ನಾನಾ ರೀತಿ ಕಾರಣಗಳಿರ್ತಾರೆ. ಆದರೆ ಇದ್ದಷ್ಟು ಉಪಯೋಗ ಇಲ್ಲ. ಅಭಿವೃದ್ಧಿ ಆದಮೇಲೆ ಅದಕ್ಕೆ ಬರೋಂಥ ತೊಂದರೆಗಳು ನಾನಾ ರೀತಿ ಇದ್ದಾವೆ. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರವು ಭುವನಹಳ್ಳಿ ಸಮೀಪ 1,000 ಎಕರೆ ಪ್ರದೇಶವನ್ನು ಬಡಾವಣೆಯಾಗಿ ಅಭಿವೃದ್ಧಿಪಡಿಸುತ್ತಿದ್ದು, ಈ ಬಡಾವಣೆಯು ಉದ್ದೇಶಿತ ನಿರ್ಮಾಣ ಹಂತದಲ್ಲಿರುವ ವಿಮಾನ ನಿಲ್ದಾಣದ ಪಕ್ಕದಲ್ಲಿ ಇರುವುದರಿಂದ ಹೊಸ ಬಡಾವಣೆಯು ಜನರನ್ನು ಆಕರ್ಷಿಸುವುದರಲ್ಲಿ ಸಂಶಯವಿಲ್ಲ. ಹೊಸ ಬಡಾವಣೆಯ ಕಾಮಗಾರಿಗಳು ಬಹಳ ವೇಗವಾಗಿ ಜರುಗುತ್ತಿದ್ದು, ಕಾಮಗಾರಿಗಳ ಗುಣಮಟ್ಟದ ಬಗ್ಗೆ ಪ್ರಾಧಿಕಾರದ ಅಧಿಕಾರಿಗಳು ಹೆಚ್ಚು ಗಮನ ಹರಿಸಬೇಕಾದ ಅಗತ್ಯ ಇದೆ. ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಬಡಾವಣೆಗೆ ಹೋಗುವ ದಾರಿಯಲ್ಲಿ ಆಕರ್ಷಕವಾದ ಭುವನಹಳ್ಳಿ ಕೆರೆ ಕೂಡ ಇದೆ. ಕೆರೆಯನ್ನು ಸುಂದರಗೊಳಿಸುವ ಪ್ರಯತ್ನ ಕೂಡ ನಡೆದಿದೆ. ಭುವನಹಳ್ಳಿ ಕೆರೆಗೆ ಕೃಷ್ಣನಗರದ ಕಡೆಯಿಂದ ಕಲುಷಿತ ನೀರು ಬಂದು ಸೇರುತ್ತಿದ್ದು, ಈ ಕೆರೆಯ ನೀರಿನ ಗುಣಮಟ್ಟ ಹಾಳಾಗುತ್ತಿದೆ. ಈ ಕೆರೆಯ ಸಮೀಪ ಸುಮಾರು 5 ಕೋಟಿ ವೆಚ್ಚದಲ್ಲಿ STP ಘಟಕ ಸ್ಥಾಪಿಸಿ 5 ವರ್ಷಗಳೇ ಕಳೆದಿವೆ. ಇದು ಏರ್ಪೋರ್ಟ್ ಎನ್ಕ್ಲೇವ್ ಬಡಾವಣೆ ಹಾಗೂ ಕೃಷ್ಣನಗರದ ಕೊಳಚೆ ನೀರನ್ನು ಶುದ್ಧೀಕರಿಸಲು ಮಾಡಿರುವ ಘಟಕವಾಗಿದೆ. ಇದು ವಿದ್ಯುತ್ ಸಂಪರ್ಕ ಇಲ್ಲದ ಕಾರಣ 5 ವರ್ಷಗಳಿಂದ ಈ ಘಟಕ ಚಾಲನೆಯಲ್ಲಿಲ್ಲ. ಅಲ್ಲಿರುವ ಅನೇಕ ಯಂತ್ರೋಪಕರಣಗಳು ತುಕ್ಕು ಹಿಡಿದಿವೆ. ಕೃಷ್ಣಾನಗರದ ಕೊಳಚೆ ನೀರು ನೇರವಾಗಿ ಕೆರೆಗೆ ಹರಿದು ಬರುತ್ತಿರುವುದರಿಂದ ಅಲ್ಲಿರುವ ಜಲಚರ ಪ್ರಾಣಿ ಪಕ್ಷಿಗಳು, ಹಸುಗಳು ಈ ನೀರನ್ನು ಕುಡಿದು ರೋಗ ರುಜಿನಗಳಿಗೆ ತುತ್ತಾಗುತ್ತಿವೆ. ಆಗಲೇ ಮಾದರಿ ಗ್ರಾಮವಾಗಿ ಚರಂಡಿಗಳು ಎಲ್ಲ ವ್ಯವಸ್ಥೆ ಮಾಡಿದರು. ಆ ವ್ಯವಸ್ಥೆ ಇಲ್ಲ. ಇವರೇನು ಮಾಡಿದ್ರು, ರಾಜಕೀಯ ಒತ್ತಡದಿಂದ ಪ್ರತಿಯೊಂದು ಓಟಿಗೋಸ್ಕರ ಎಲ್ಲ ಹಾಳು ಮಾಡಿದ್ದಾರೆ. ದಯವಿಟ್ಟು ಈ ಕೆರೆಗಳನ್ನೆಲ್ಲ ಮಾಡಿದರೆ ನೀರಾವರಿ ಎಲ್ಲ ಒಂದಕ್ಕೆ ಅನುಕೂಲ ಆಗುತ್ತೆ. ಆದರೆ CIT ಬೇರು ಇದನ್ನು ಭಾರಿ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಒಂದು ಮಶಾಣ ಆಗಲಿ, ಒಂದು ಸಾರ್ವಜನಿಕವಾದ ಹಿತಾಸಕ್ತಿ ಕೌಟುಂಬಿಕವಾದ ಒಂದು ಜಾಗವಾಗಲಿ ಯಾವುದನ್ನು ಮಾಡಿಲ್ಲ. ಅದರಿಂದ ದಯವಿಟ್ಟು ಇವರೆಲ್ಲನೂ ಒಂದು ಊರಿಗೆ ಒಂದು 25 ಎಕರೆ ಜಮೀನು ಉಳ್ಕೊಬೇಕು. ಇವತ್ತು ಹಾಸನದಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಅಂತ ಇತ್ತು, ನೋಡಿರ್ಬೋದು ನೀವೆಲ್ಲ. ಅದನ್ನು ಇವತ್ತು ಹಾಳು ಮಾಡಿದ್ದಾರೆ, ಹಾಸ್ಪಿಟ್ಲ್ ಮಾಡಿ. ಆ ಜಾಗ ಉಳಿಸ್ಬೇಕಾಗಿತ್ತು. ಆದ್ದರಿಂದ ದಯವಿಟ್ಟು ಈ ಬಗ್ಗೆ ಗಮನ ಹೆಚ್ಚಿಗೆ ಹರಿಸಬೇಕಂತ ನಮ್ಮ ಭಾವನೆ. ಇನ್ನೂ ಕೆಲವು ವರ್ಷಗಳು ಕಳೆದರೆ ಈ ಕೊಳಚೆ ನೀರು ಅಂತರ್ಜಲ ಸೇರಿ ಮನುಷ್ಯರಿಗೂ ಕುಡಿಯುವ ನೀರಿನ ಮುಖಾಂತರ ರೋಗ ರುಜಿನಗಳು ಹರಡಿ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವುದರಲ್ಲಿ ಸಂಶಯವಿಲ್ಲ. ಅಲ್ಲಿರುವ ಸಾರ್ವಜನಿಕರು ದಿನನಿತ್ಯ ಕಸ ಮತ್ತು ಪ್ಲಾಸ್ಟಿಕ್ ಹಾಕುತ್ತಿರುವುದರಿಂದ ಕೆರೆಯ ಸುತ್ತಲೂ ಕಸದ ರಾಶಿಯೇ ಸೃಷ್ಟಿ ಆಗಿರುತ್ತದೆ. ಮಹಾನಗರ ಪಾಲಿಕೆಯ ಆಟೋಗಳು ಮನೆ ಬಾಗಿಲಿಗೆ ಬಂದರೂ ಸಹ ಮಹಾಜನರು ನಿರ್ಲಕ್ಷಿಸಿ ಕಸವನ್ನು ಕೆರೆಯ ಸುತ್ತಲೂ ಬಿಸಾಕುತ್ತಿದ್ದಾರೆ. ಇದು ಅತಿ ಬುದ್ಧಿವಂತರೆನಿಸಿಕೊಂಡ ಜನರೇ ಇಂತಹ ಬೇಜವಾಬ್ದಾರಿ ಕೆಲಸ ಮಾಡುತ್ತಿದ್ದಾರೆಂದು ಸ್ಥಳೀಯರು ದೂರುತ್ತಿದ್ದಾರೆ. ಅದಕ್ಕೆ ಬರೋಂಥ ತೊಂದರೆಗಳು ನಾನಾ ರೀತಿ ಇದ್ದಾವೆ. ಒಂದು ಉದಾಹರಣೆ ಅಂತ ಅಂದರೆ ಮೇಯ್ನ್ ಪ್ರಾಬ್ಲಮ್ ಏನಿದೆ, UGD. ಸರಿ, UGD ಪೈಪ್ಲೈನ್ ಏನಿದೆ ಇವರು ಸರಿಯಾದ ರೀತಿ ಮಾಡಿಲ್ಲ. ಹಾಗಾಗಿ ಕಾರಣಗಳು ಹೇಳ್ತಾರೆ, ನಾನಾ ರೀತಿ ಕಾರಣಗಳಿರ್ತಾರೆ. ಏನೋ ಅದೊಂದು ಸಮಸ್ಯೆ ಇದೆ, ಇದೊಂದು ಸಮಸ್ಯೆ ಇದೆ. ಸರ್, ನಮ್ಮ 3-4 ವರ್ಷದಿಂದ ನಾವು ಹೇಳ್ತಾ ಇದ್ವಿ ಸಮಸ್ಯೆನ. ಸರ್, UGD ನೀರು ಬೂನಹಳ್ಳಿ ಕೆರೆಗೆ ಬರ್ತಾ ಇದೆ. ದಯಮಾಡಿ ಅದನ್ನು ನೀವು ಆಧುನಿಕತೆಯನ್ನು ಎಲ್ಲಿಂದ ಬರ್ತಾ ಇದೆ ಸರ್ ಇದು? ಸರ್, SM ಕೃಷ್ಣನಗರ ಅಂತ ಒಂದು ಅಭಿವೃದ್ಧಿ ಮಾಡಿದ್ದಾರೆ, ಲೇಔಟಿಂದ ಅಭಿವೃದ್ಧಿ ಮಾಡಿದಾರಲ್ಲ, ಅದಕ್ಕೆ ಇವರು ಕಲೆಕ್ಷನ್ ಏನು ಪ್ಲಾಂಟೇಶನ್ ಮಾಡಿದರೆ ಅದು ಕಲೆಕ್ಷನ್ ಕೊಟ್ಟಿದ್ದಾರೆ. ಬಟ್ ಅದು ಕಲೆಕ್ಷನ್ ಕೊಟ್ಟಿದ್ರು ಅದು ಚಾಲೋ ಮಾಡಿಲ್ಲ. ಅದನ್ನು ಮಿಷಿನ್ ಚಾಲೋ ಮಾಡಿದರೆ ಅದಕ್ಕೆಲ್ಲ ಏನು ತೊಂದರೆ ಇಲ್ಲ. ಇವರು ನಾವು 3-4 ವರ್ಷದಿಂದ ಇದೇ ಕತೆ ಹೇಳ್ತವ್ರೆ, ಮಾಡ್ತೀವಿ ಬಿಡ್ತೀವಿ ಅಂತ. ಈ ಹಿಂದೆ ಕೆರೆಯ ಖಾಲಿ ಜಾಗದಲ್ಲಿ ಕ್ರೀಡೆಗಳನ್ನು ಆಡಿ ಬಾಯಾರಿಕೆ ಆದಾಗ ಅದೇ ಕೆರೆಯ ನೀರನ್ನು ಕುಡಿಯುತ್ತಿದ್ದರು. ಸುತ್ತಮುತ್ತ ಅಭಿವೃದ್ಧಿಯಾಗಿ ಬಡಾವಣೆ ನಿರ್ಮಿಸಿ ಹೆಚ್ಚು ತ್ಯಾಜ್ಯ ಮತ್ತು ವಿಷದ ನೀರು, UGD ಇವೆಲ್ಲವನ್ನು ಶುದ್ಧೀಕರಿಸದೆ ಕೆರೆಗೆ ಬಿಟ್ಟಿರುವುದರಿಂದ ಈ ಕೆರೆ ಹೆಚ್ಚು ಕಲುಷಿತಗೊಂಡಿದೆ. ಈ ಕೆರೆಯ ಹೂಳು ತೆಗೆದು ಕೊಳಚೆ ನೀರು ಹರಿದು ಬರುವುದನ್ನು ತಪ್ಪಿಸಿ ಶುದ್ಧವಾಗಿ ಇಟ್ಟುಕೊಳ್ಳುವುದಾದರೆ ಈ ಕೆರೆಯು ಮುಂದಿನ ದಿನಗಳಲ್ಲಿ ಒಂದು ಆಕರ್ಷಣೀಯ ಸ್ಥಳವಾಗಲಿದೆ. ಹಾಸನದ ಹಸಿರು ಭೂಮಿ ಪ್ರತಿಷ್ಠಾನದಲ್ಲಿ ಕಾರ್ಯನಿರ್ವಹಿಸಿ ಭುವನಹಳ್ಳಿ ಕೆರೆಯನ್ನು ಸ್ವಚ್ಛ ಮಾಡಿಸಲು ಒಂದು ತಂಡವನ್ನು ಕಟ್ಟಿಕೊಂಡ ಆ ಕೆರೆಯ ಪದಾಧಿಕಾರಿಗಳಾದ ಮಂಜುನಾಥ್ BN, ತುಳಸಿರಾಮ್, ಶಿವಶಂಕರ್, ಸ್ವಾಮಿ BK ಇನ್ನಿತರ ಊರಿನ ಮುಖಂಡರು ಭಾಗವಹಿಸಿ ವಿಶ್ವಪಥದೊಂದಿಗೆ ಮಾತನಾಡಿದರು. ಕೋಟ್ಯಾಂತರ ರೂಪಾಯಿ ಇಲ್ಲಿ ಕೆರೆ ಮಾಡಿದಿರಾ, ಬರೀ ವಾಸನೆ ಬಿಟ್ಕೊಂಡಿದ್ದೆಲ್ಲ ಚರಂಡಿಗೆ ಬಿಡ್ತಾರೆ. ನಮಗೆ ವಾಸನೆ ತಡೆಯೋಕ್ಕಾಗಲ್ಲ, ನೀರು ಕುಡಿಯೋಕ್ಕಾಗಲ್ಲ. 3 ದಿನಕ್ಕೆ ಆಸ್ಪತ್ರೆಗೆ ಹೋಗ್ಬೇಕು ನಮ್ಮಂತಾರೆಲ್ಲ.
ಆಸ್ಪತ್ರೆಗೆ ಹೋದ್ರೆ ನಾವೆಲ್ಲ ದುಡ್ಡು ಎಲ್ಲಿ ತಂದು ಕಟ್ಟೋಣ, ಬರೀ ಇಂಥವ್ರಿಗೆಲ್ಲ ಮಾಡಿ ಕಳ್ದಿದ್ರಲ್ಲ, ಇದೇನ್ ಕೆರೆ ಹುಟ್ಟಾಗಿತ್ತ? ನೋಡಿ ಸರ್, ಈ ತೂಗು ಸೇತುವೆ ಮಾಡಿದ್ದಾರೆ, ಇದು ಹಾಗೆ ಬಿದ್ದಿದೆ 3-4 ವರ್ಷದಿಂದ. ಆದರೆ ಕೆರೆ ಹೂಳೆತ್ತಿಲ್ಲ, ಕೆರೆ ಕಲುಷಿತವಾಗಿದೆ, ಮತ್ತು ಊರಿನ ನೀರೆಲ್ಲ ಇಲ್ಲಿಗೆ ಬಂದು ಬರ್ತಾ ಇದೆ. ಅದರಿಂದಾಗಿ ಜೀವ ಜಂತುಗಳಿಗೆ ತುಂಬ ತೊಂದರೆ ಆಗಿದೆ. ಈ ಸೇತುವೆ ಮಾಡಿದ ರೀತಿಯಲ್ಲೇ ಈ ಕೆರೆಯನ್ನು ಅಭಿವೃದ್ಧಿ ಮಾಡಿದರೆ ಊರು ಸುಂದರವಾಗಿರ್ತಿತ್ತು, ಕೆರೆ ಸುಂದರವಾಗಿರ್ತಿತ್ತು, ಪ್ರಾಣಿ ಪಕ್ಷಿಗಳಿಗೆ ನೀರು ಸಿಗ್ತಿತ್ತು, ಬಂದು ನೋಡ್ತಕ್ಕಂಥ ಜನರಿಗೆ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರ್ತಿತ್ತು. ದಯಮಾಡಿ ಅಧಿಕಾರಿಗಳು ಈ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ. ನಮಸ್ಕಾರ, ನಾನು ಊರಳ್ಳಿ ತುಳಸಿರಾಮ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬೂನಹಳ್ಳಿ ಗ್ರಾಮ. ನಾವು ಈ ಬೂನಹಳ್ಳಿಯ ಕೆರೆ ಏನು ಅಭಿವೃದ್ಧಿ ಆಗಿದೆ, ಕಾವೇರಿ ನಿಗಮದಿಂದ ಕಳೆದ 5 ವರ್ಷದ ಹಿಂದೆ ಒಂದು ಟೆಂಡರ್ನ ಕರೆದು ಸುಮಾರು 5 ಕೋಟಿಗೂ ಹೆಚ್ಚು ಮೌಲ್ಯದ ಕಾಮಗಾರಿಯನ್ನು ಪ್ರಾರಂಭ ಮಾಡಿದರು. ಆದರೆ ಕಾಮಗಾರಿ ಸಮರ್ಪಕವಾಗಿ ಆಗಿಲ್ಲ, ಕೆರೆಯ ಹೂಳನ್ನು ತೆಗೆದಿಲ್ಲ. ಜೊತೆಗೆ ಏನು ಈಗ ಒಂದು ತೂಗು ಸೇತುವೆ ಮಾಡಿದ್ದಾರೆ, ಅದು ಕೂಡ ಸಮರ್ಪಕವಾಗಿ ಆಗಿಲ್ಲ. ಜೊತೆಗೆ ಏನು ಈ ಕೆರೆ ಇದೆ, ಕೆರೆಗೆ ನಮ್ಮ ಕೃಷ್ಣಾನಗರದ ಕೊಳಚೆ ನೀರು, ಒಳಚರಂಡಿಯ ನೀರು, ಯುಜಿಡಿ ನೀರು ಬರ್ತಾ ಇದೆ. ಆ ನೀರಿನಿಂದ ನಿಂತು ಅದೇ ನೀರನ್ನು ನಮ್ಮ ದನಗಳು ಮತ್ತು ಸಾರ್ವಜನಿಕರು ಬಳಸುತ್ತಾ ಇರೋದ್ರಿಂದ ಯುಜಿಡಿ ನೀರಿಂದ ಅನೇಕ ರೋಗ ರುಜಿನಗಳಾಗ್ತಾ ಇದ್ದಾವೆ. ಸುತ್ತ ಮಲೇರಿಯಾ, ಡೆಂಗ್ಯೂ, ಸೊಳ್ಳೆಗಳು ಜಾಸ್ತಿಯಾಗಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ. ಮಾಡ್ಯಾರೆ, ಎಲ್ಲ ತುಕ್ಕಿಡ್ದು ಹೋಗ್ತಾವೆ. ಇದು 5 ಕೋಟಿ ಪ್ರಾಜೆಕ್ಟು. 5 ಕೋಟಿ ಪ್ರಾಜೆಕ್ಟಲ್ಲಿ ಏನು 7-8 ವರ್ಷ ಐತೆ ಮಾಡ್ದಲ್ಲಿ ಚಾಲನೆಯ. ಸುಮ್ಮನೆ ಇಲ್ಲಿ ತುಕ್ಕಿಡ್ದು ಎಲ್ಲ ಮಿಷಿನರೆಲ್ಲ ಬಿದ್ದು ಇಲ್ಲಿ ಇದಾಗಿ ಹೋಗ್ತಾ ಇದೆ. ಹೇಳೋರಿಲ್ಲ ಕೇಳಿರಲ್ಲ. ಎಷ್ಟು ಸತಿ ಹೇಳಿದ್ರು ಆಯುಕ್ತರಿಗೆ ಹೇಳಿ ಆಯ್ತು ಮಾಡ್ತೀವಿ ಅಂತಾರೆ, MLA ಹೇಳಿ ಮಾಡ್ತೀವಿ ಅಂತಾರೆ. ಯಾರಿಗೆ ಹೇಳಿದ್ರು ಮಾಡೋಕ್ಕೆ ಬರ್ತಾಯಿಲ್ಲ, ಸುಮ್ಮನೆ ಹೇಳ್ಬಿಟ್ಟು ಹೋಗ್ತಾರೆ. ಈ ಬೂನಹಳ್ಳಿ ಕೆರೆ ತುಂಬಿ ಹೋಗ್ತಾಯಿದೆ ಅಲ್ಲಿಗೆ. ಬಾತ್ರೂಮ್ ಎಲ್ಲ ಬಿಡ್ತಾರೆ, ಡೈರೆಕ್ಟಾಗಿ ಹೋಗ್ತಾ ಇದೆ. ಸೊಳ್ಳೆ ಅದು ಇದು ಎಲ್ಲರಿಗೂ ಕಾಯಿಲೆ ಬಂದು ಬೂನಹಳ್ಳಿಯವರು ಎಲ್ಲರೂ ಆಸ್ಪತ್ರೆಗೆ ಹೋಗ್ತಾವ್ರೆ. ಹೇಳೋರಿಲ್ಲ ಕೇಳೋರಿಲ್ಲ ಹಂಗೆ ಆಗ್ಬಿಡೈತಿ ಇಲ್ಲಿ. ಎಷ್ಟು ಸತಿ ಹೇಳಿದ್ರು ಅವ್ರು ಬರೋದೇ ಇಲ್ಲ. ಅವರು ಇದೇ ನೋಡಿಬೇಕ್ರೆ ಎಲ್ಲ ಪೈಪ್ ಗೀಪ್ ಎಲ್ಲ ತುಕ್ಕಿಡ್ದು ಮೂಲೆಯಲ್ಲಿ ಬೀಳ್ಸಿ ಇದು ಮಾಡಾಕ್ಯಾರೆ. ಮೇಂಟೆನೆನ್ಸು ಕೂಡ ಯಾರು ಮಾಡ್ತಾ ಇಲ್ಲ. ದನಗಳು ನೀರನ್ನ ಕುಡಿತಾ ಇಲ್ಲ ನೋಡಿ. ಬರೀ ಚಾನಲ್ ಮಾಡಿದ್ರು ಹೋದ್ರು, ಅಲ್ಲೇನೂ ಇಲ್ಲ. ಎಲ್ಲ ಈಜಿಡಿದೆಲ್ಲ ಇಲ್ಲೇ ಬರ್ತಾ ಇದೆ. ಕೆರೆಯಲ್ಲಿ ನೀರು ಕುಡಿತಾ ಇಲ್ಲ, ದನಗಳು ಸತ್ತೋಯ್ತಾವೆ. ದನಗಳು ಕರುಗಳು ಏನಕ್ಕೆ ಅವ್ರು ಇವರು ದೊಡ್ಡವರು ರಾಜಕೀಯದವ್ರು ಏನು ಮಾಡ್ತಾರೆ ಇಲ್ಲಿ, ಏನು ಮಾಡ್ತಾರೆ ಅಂತ ನಾನು ಹೇಳಿ ಸಾಕಾಯ್ತು. ಸ್ವಾಮಿಗೌಡ್ರಿಗೂ ಹೇಳಿದೆ ಒಂದ್ಸರಿ, ಎಲ್ಲರಿಗೂ ಹೇಳಿದ್ದೀನಿ ನಾನು. ಇಲ್ಲಿ ಯಾರು ಸರ್, ಇಲ್ಲಿ ಜಿಲ್ಲಾ ಪಂಚಾಯತಿ, ಮಂಡಲ ಪಂಚಾಯತಿ ಅವರಿಗೆಲ್ಲ ವರದಿ ಕೊಟ್ಟಿದ್ದೀರಾ ಇದ್ರದ್ದು? ಇಲ್ಲ ಸರ್, ಇಲ್ಲಿ ಎಲ್ಲಿ ಗ್ರಾಮ ಪಂಚಾಯತಿನೇ ಇಲ್ವಲ್ಲ ಈಗ. ಇವಾಗ ಇದು ಲೇಔಟ್ ಮಾಡಿರೋದು ಇದು ಕೃಷ್ಣನಗರ ಲೇಔಟ್ ಮಾಡಿರೋದು ಇದು. ಮತ್ತೆ ಅದು ಕಂಟಿನ್ಯೂ ಮಾಡಿಲ್ಲ. ಅದು ಸುಮ್ಮನೆ ಬರ್ತಾ ಇದೆ ಇಲ್ಲಿ. ಎಲ್ಲ ವೇಸ್ಟ್ ಆಗಿ ಇಲ್ಲೇ ಬರ್ತಾ ಇದೆ. ಅವರು ರನ್ನಿಂಗ್ ಮಾಡಿಲ್ಲ. ಅದು ಯಾವುದೋ EGD ಫಿಲ್ಟರ್ ಮಾಡಕ್ಕೆ ಅಂತ ರನ್ನಿಂಗ್ ಮಾಡಿಲ್ಲ ಅವರು. ತುಂಬ ಹರಿತಾ ಇತ್ತು ನೋಡಿ, ಇಲ್ಲಿ ಎಲ್ಲ ಇಲ್ಲೇ ಬರ್ತೈತೆ ನೋಡಿ. ದನಕರ ಕುಡಿತಲ್ಲ ನೋಡಿ. ಇಲ್ಲಿ ಕೆರೆ ಒಳಗೆ ಎಷ್ಟು ವೇಸ್ಟೇಜ್ ಬಂದು ನಿಂತಿದೆ ನೋಡಿ. ಇಲ್ಲಿ ಕರುಗಳು ಎಲ್ಲ ಸೀದಾ ಕೆರೆ ಒಳಕ್ಕೆ ಬರ್ತಾ ಇದೆ. ಅದು ನೋಡಿ ಇಲ್ಲಿ ನೋಡಿ, ನೀವೇ ಕಂಡ್ಬಿಟ್ಟು ನೋಡಿ, ಇಲ್ಲಿ ಗೊತ್ತಾಗುತ್ತೆ ವೇಸ್ಟೇಜ್ ಕೆರೆ ಒಳಗೆ ಎಷ್ಟು ಬಂದೈತೆ. ದನ ಕರ ಎಲ್ಲ ಅದನ್ನೇ ತಿಂತವೆ. ಪ್ಲಾಸ್ಟಿಕ್ಕು ಎಲ್ಲಾನು ತಿಂದು ಆ ಪ್ಲಾಸ್ಟಿಕ್ ಇದು ಎಲ್ಲ ಬಂದು ಮೀನುಗಳೆಲ್ಲ ಸತ್ತೋಯ್ತಾವೆ. ಅದೇ ಮೀನ ಮನುಷ್ಯರು ತಿಂತಾರೆ. ದನಗಳು ಸಾಯ್ತಾವೆ, ಕರುಗಳು ನೀರು ಕುಡಿದಲೆ ಇದೇ ನೀರು ಕುಡ್ದು. ನಿಮ್ಮ ಹೆಸರು? ಮನುಷ್ಯರಲ್ವಾ, ದೇವೇಗೌಡ ಅಂತ. ಅದೇ ಎಷ್ಟು ವರ್ಷದಿಂದ ಇದ್ದೀರಾ? ನಾವಿಲ್ಲಿ ಸುಮಾರು 70 ವರ್ಷ. ನನಗೆ 60 ವರ್ಷದಿಂದ ಇಲ್ಲೇ ಇದ್ದೀನಿ. ಇದು ಎಷ್ಟು ವರ್ಷ ಆಯ್ತು ಮಾಡಿ? ಮಾಡಿ ಎಷ್ಟು ವರ್ಷ ಆಯ್ತು? 4 ವರ್ಷ ಆಗಿದೆ ಇದನ್ನ ಮಾಡಿ. ಅದು ಲೇಔಟ್ ಅಂತ ಶುರು ಮಾಡಿದ್ದು, ಅದು ಕೋರ್ಟ್ ಬಿದ್ದಿತ್ತು, ಅದು ಆಯ್ತು. ಇದು ರೆಡಿ ಮಾಡಿ 4 ವರ್ಷ ಆಗಿದೆ. ಮತ್ತೆ ಕಂಪ್ಲೀಟ್ ಮಾಡಿಲ್ಲ ಸರ್. ಇದು ಏನಿಲ್ಲ, ಅಲ್ಲಿ ಕಂಪ್ಲೀಟ್ ಮಾಡವ್ರೆ. ಇದನ್ನ ಫಿಲ್ಟರ್ ಮಾಡ್ಬೇಕವ್ರು. ಅದಕ್ಕೆ ಇದು ಮಾಡವ್ರ ಎಲ್ಲ ಮಿಷನ್ ಇದು ಪ್ರತಿಯೊಂದು ಮಾಡಿದ್ದಾರೆ. ಅದನ್ನ ಇವರು ಹೊಡಿತಾ ಇಲ್ಲ, ಫಿಲ್ಟರ್ ಮಾಡ್ತಾ ಇಲ್ಲ. ಡೈರೆಕ್ಟ್ ಕೆರೆಗೆ ಬರ್ತಾ ಇದೆ. ಏನಕ್ಕೆ ಮಾಡ್ತಾ ಇಲ್ಲ ಅದನ್ನ? ಬೂನಹಳ್ಳಿ ಕೆರೆ ಪಕ್ಕದಲ್ಲೇ ಐತೆ. ಏನ್ ವಾಸ ಮಾಡ್ಬೇಕು? ಊರ್ ಮಧ್ಯದಲ್ಲಿ ಕೆರೆ ಇದೆ. ಚೊಳ್ಳೆ ಸಾಯಂಕಾಲ ತಿರಂಗಿಲ್ಲ. ಮಕ್ಳು ಮೂಗ್ ಮುಚ್ಚಿಗೆ ತಿರುಗಬೇಕಾಗಿತ್ತೆ. ಈ ದಿನಕ್ಕೆ 4 ಬಸ್ಸು 2 ಬಸ್ಸು 24 ಗಂಟೆ ತಿರುಗ್ತಾವೆ. ಕೇಳಕ್ಕೆ ದೊಡ್ಡವರು ಅಂತ ಏನ್ ಮಾಡ್ತಾರೆ? ದೊಡ್ಡವರಾಗಿ ಏನ್ ಮಾಡ್ತೀರಾ?
ಹಾಂ ಗೌರ್ಮೆಂಟ್ ಆಸ್ಪತ್ರೆ ಅಂತ ಅಂದರೆ ಅವರು ಮನುಷ್ಯರಿಗೆ ಕಾಯಿಲೆ ಬರುತ್ತೆ ಅಂತ ಬರ್ತಾರೆ. ಕಾಯಿಲೆ ಎಲ್ಲಿಂದ ಬರುತ್ತೆ? ಕಾಯಿಲೆ ಬರ್ತಾ ಇರೋದೇ ಇದರಿಂದ ಬರ್ತಾ ಇರೋದು. ಮನೆ ಮುಂದಕ್ಕೆ ಪಾಪ ಅವ್ರ ಆಸೆಕರ್ತರು ಮನೆ ತಗೊಬಂದು ಕಾಯಿಲೆ ಅಂತೇಳಿ ಎಲ್ಲನೂ ಮಾಡ್ತಾರೆ. ಇದನ್ನ ಯಾರು ಹೇಳೋರಿಲ್ಲ. ಇದನ್ನ ನೋಡಿ, ದನಕರು ನೀರು ಕುಡಿದಲೆ ದನಕರು ನೋಡಿ ಹೆಂಗಾಗಿದೆ ನೋಡಿ, ಆ ಹೊಸು ಹಿಡಿದಿರ್ತಾರೆ ಅದು ನೋಡಿ ಹೆಂಗಾಗಿದೆ ಹೊಸ್ಗಳು ನೋಡಿ. ಅಲ್ಲಿ ನೀರು ಇದೇ ನೀರು ಬಾಯಾರಿಕೆ ಆಗಿ ತಡೆನಾರ್ದಲ್ಲೇ ಕುಡಿತವೆ, ಸಾಯ್ ತಕ್ಕೋತವೆ, ಈಟ್ ನಿಲ್ಲೋಲ್ಲೋ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.